ರವಿ ಅವರೇ, ಒಂದು ಎಕರೆಗೆ ಎಷ್ಟು ಬೀಜ ಹಾಕ್ತಿದ್ದೀರಿ? 10 ಕ್ವಿಂಟಲ್ ಸರ್. 10 ಕ್ವಿಂಟಲ್ ಹಾಕ್ತೀರಿ? 10 ಕ್ವಿಂಟಲ್ ಬೇಕು ಸರ್. ಹಾಂ, ಈಗ ಒಂದು ಎಕರೆ ಎಷ್ಟು ತೆಗಿತೀರಿ ಇಳುವರಿ? ಈ ಥರ ಬೆಳೆ ಬಂತಂದ್ರೆ ಸರ್ ಒಂದು 100 ಕ್ವಿಂಟಲ್ ಬರ್ಬೋದು. 100 ಕ್ವಿಂಟಲ್. ಸೊ ಒಂದು 8,000 10,000 ಇತ್ತು ಅಂದ್ರೆ ಎಕರೆಗೆ ನೀವು ಒಂದು 5 ಲಕ್ಷ ತೆಗಿತೀರಿ ಇಳುವರಿ? 5 ಲಕ್ಷ ಆಯ್ತು ಸರ್. ಉಳಿಯೋದು ಅಷ್ಟು ಉಳಿಯಲ್ಲ. ಹಾಂ, ಇಲ್ಲ ಭಾಳ ಖರ್ಚು ಅದ ಸರ್. ಈ ಒಂದು 2 ಲಕ್ಷ ಹೋದ್ರೆ ಭೀ ಒಂದು 1.5 ಲಕ್ಷ ಉಳಿತು. ಹಾಂ, 3-4 ಲಕ್ಷ ಉಳಿತದಲ್ಲ ಎಕರೆಗೆ? ಈಗ ಕಳಿ ರೋಗ ಬಂದಿತ್ತಲ್ಲ ರೀ, ಅದಕ್ಕೆ ಏನೇನು ಮಾಡಿದಿರಿ? ಅದಕ್ಕೆ ಟ್ರೈಕೋಡ್ರಮ ಮತ್ತು ಸೋಡೋಮೋನಾಸ್ 2 ಕೂಡಿಸಿ ಡ್ರಿಂಚಿಂಗ್ ಮಾಡಿದ್ದೀವಿ ಸರ್. ಡ್ರಿಂಚಿಂಗ್ ಮಾಡಿರಿ, ಕಂಟ್ರೋಲ್ ಆಗ್ಯದ? ಅದ್ರ ಬಾದ ಕಂಟ್ರೋಲ್ ಆಗ್ಯದ ಸರ್. ಮೊದಲು ಬಂದಿಂದ ಏನದ ಅದೇ ಉಳಿದದ ಇವಾಗ. ಅದು ಈಗ ಊರಾಗೆಲ್ಲ ಬೇರೆಯವ್ರಿಗೆ ಭೀ ಕೊಟ್ಟಿದ್ದೆ ನಾವು. ಹೆಂಗೆ ಟ್ರೈಕೋಡರ್ಮ ಸೂಡೋಮೋನಾಸ್ ರಿಸಲ್ಟ್ ಅನಿಸ್ತದೆ ರೀ? ಈಗ ಅವ್ರವ್ರು ಕೇಳಿದ್ರೆ ಗೊತ್ತಾಗ್ತದೆ ಸರ್. ಇಲ್ಲ ನಿಮ್ಮ ಜಸ್ಟ್ ಮುಂದೆ ಕಿವಿ ಮಾತು ಏನ್ರ? ನನ್ನ ಪ್ರಕಾರ ನಾ ಯೂಸ್ ಮಾಡಿದ ಪ್ರಕಾರ ನಮಗಂತೂ ಚಲೋ. ಈಗ ಯಾರೋ ಹೇಳಿರ್ತಾರೆ ಹಿಂಗೆ ಇಸ್ತೆಮಾಲ್ ಮಾಡಿದೆವು, ಹಿಂಗೆ ಚಲೋ ಆಗ್ಯದ ಅಂತ ಅಂತಾರೆ ಯಾರು? ಆಲ್ಮೋಸ್ಟ್ ತೊಗೊಂಡ್ರೆ ಭಾಳಷ್ಟು ಜನ ಯೂಸ್ ಮಾಡತ್ತಾರ. 100% ಮಾಡತ್ತಾರ ಸರ್. ರಿಸಲ್ಟ್ ಅದಂತೀರಿ? ಅದ ರೀ. ನಾವಂತರ ಯೂಸ್ ಮಾಡೇ ನಿಮಗೆ ಹೇಳತ್ತಾ ಇದ್ದೀವಿ ಸರ್. ಹಾಂ, ಈಗ ಬೇರೆದು ಏನು ಹೇಳಂತೀರಿ? ಓಕೆ, ಅಂದ್ರೆ ಕಳೆ ರೋಗ, ನಮ್ಮ ಬೆಂಕಿ ರೋಗ 2 ಕಂಟ್ರೋಲ್ ಆಗ್ಯದ? ಬೆಂಕಿ ರೋಗ ಅಂತೂ ನಮ್ಮಲ್ಲಿ ಅಷ್ಟೇನು ಇದು ಇಲ್ಲ ಸರ್. ನಂಗೆ ಅದೊಂದು ಸ್ಪ್ರೇ ಮಾಡಿದ್ಮೇಲೆ ನನಗೆ ಭಾಳ ಚಲೋ ಕಾಣತ್ತೆ ಸರ್. 1-2 ಸ್ಪ್ರೇ ತಗೊಂಡ್ರೆ ಅಷ್ಟೇ ಕಂಟ್ರೋಲ್ ಆಗ್ಯದ? ಒಂದೇ ಮಾಡೀನಿ ಸರ್. ಈಗ ಇನ್ನೊಂದು ಮಾಡ್ಬೇಕಿದು ಕಸ ತೆಗಿಲತ್ತಾರಲ್ಲ, ಈ ಕಸ ತೆಗೆದಾಯ್ತು ಅಂದ್ರೆ ಅದನ್ನು ಮಾಡ್ಬೇಕು ಸರ್. ನೀವು ಹೇಳೋ ಪ್ರಕಾರ ಅದು ಇನ್ನೊಂದು ಅಂದ್ರಲ್ಲ ಸರ್, ಬೆಲ್ಲ. ಬೆಲ್ಲ ನೀರು ಸ್ಪ್ರೇ ಮಾಡಿ ನೋಡಿ. ಬೆಲ್ಲ ಮತ್ತು ಇನ್ನೊಂದು ಸುಣ್ಣ ಅಲ್ಲ, ಸುಣ್ಣ 2 ಮಿಕ್ಸ್ ಮಾಡ್ಬೇಕು ಸರ್? ಇಲ್ಲ, ನಮ್ಮದು ಬ್ಲೀಚಿಂಗ್ ಪೌಡರು ಮತ್ತು ಸುಣ್ಣ ಎಲ್ಲೆಲ್ಲಿ ಕೊಳಿಲತ್ತದಲ್ಲ, ಜಸ್ಟ್ ಅಲ್ಲಿ ಸುರಿಬೇಕು. ಓಕೆ ಸರ್. ಓಕೆ, ಧನ್ಯವಾದ.